ಹರೇ ಶ್ರೀನಿವಾಸ ಅತ್ತೆ. ಹರೇ ಶ್ರೀನಿವಾಸಮ್ಮ. ಏನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಡ್ರಿಂಕ್ ಮಾಡ್ದಂಗಿದೆ. ಇದು ನೆಲ್ಲಿಕಾಯ್ದು ಇಮ್ಯುನಿಟಿ ಬೂಸ್ಟರ್ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಬರೀ ಬಿಸಿನೀರು ಕುಡಿತಾರೆ, ಅದರಲ್ಲಿ ಅದ್ರ ಬದಲು ಇದು ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಶುಗರಿಗೆ ಮತ್ತು ವೆಯ್ಟ್ ಲಾಸ್ಗೆ ಎಲ್ಲ ಒಳ್ಳೆಯದು. ಎಲ್ಲ ಚಿಕ್ಕವರು ಕುಡಿಬೋದು, ದೊಡ್ಡವರು ಕುಡಿಬೋದು. ಅದೇನತ್ತೆ ಅದು ಆ ಕಡೆ? ಇದು ನೆಲ್ಲಿಕಾಯಿ ಮತ್ತು ಹಸಿ ಅರಿಶಿನ. ಹಾಂ, ಇದು ಅರಿಶಿನ ಹಸಿದು. ಹಸಿ ಅರಿಶಿನ, ನಾನು ಕ್ಯಾರೆಟ್ ಅನ್ಕೊಂಡ್ಬಿಟ್ಟೆ. ಇದು ಒಂದು 6 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು ವಾರಕ್ಕೆ ಆಗಷ್ಟು. ಇದು ಅರಿಶಿನ. ಇದು ಓಕೆ ಓಕೆ, ಹಸಿ ಅರಿಶಿನ. ಅರಿಶಿನ, ನಿಂಬೆಹಣ್ಣು, ಬ್ಲಾಕ್ ಸಾಲ್ಟು, ಕರ್ಬೇವಿನ ಸೊಪ್ಪು, ಪೆಪ್ಪರು, ಪೆಪ್ಪರ್, ಮೆಣಸು. ಎಲ್ಲ ಕೋಲ್ಡ್ಗೆ ಒಳ್ಳೇದೇ ಈ ಚಳಿಗಾಲದಲ್ಲಿ. ಓಕೆ, ಸ್ಟಾರ್ಟ್ ಮಾಡ್ಬಿಡೋಣ ರೆಸಿಪಿ. ಓಕೆ, ಇವಾಗ ಇದು ಹಾಕೊಂಡ್ಬಿಡೋಣ, ಮಿಕ್ಸಿ ಮಾಡ್ಕೊಳ್ಳೋದು ಏನಿಲ್ಲ. ಎಲ್ಲಾನು ಹಾಕೊಂಡು ಮಿಕ್ಸಿ ಮಾಡೋದು. ಓ, ಈಸಿ ಅತ್ತೆ, ಕ್ವಿಕ್ ರೆಸಿಪಿ. ಇದು 2 ಕಡ್ಡಿ 6 ನೆಲ್ಲಿಕಾಯಿಗೆ. ಓಕೆ, 2 ಇಂಚಷ್ಟು ಅರಿಶಿನ ತಗೊಂಡಿದ್ದೀನಿ, ಹಸಿ ಅರಿಶಿನ. ಇದು ನಾವು ತೋರಿಸಿದ್ನೆಲ್ಲಗಳೇ, ಇದು ಹಸಿ ಅರಿಶಿನ. ಇದು ಓಕೆ, ಇದು ಶುಂಠಿ, ಇದು ನಿಂಬೆಹಣ್ಣು ಒಂದು, ಇಷ್ಟು 6 ನೆಲ್ಲಿಕಾಯಿಗೆ 1 ನಿಂಬೆಹಣ್ಣು. ಇವಾಗ ಬ್ಲಾಕ್ ಸಾಲ್ಟ್ ಹಾಕೊಂಡ್ಬಿಡೋಣ. 2 ಸ್ಪೂನು, ಟೀ ಸ್ಪೂನೇ ಇದು. 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಬ್ಲಾಕ್ ಸಾಲ್ಟ್. ಇದಿಷ್ಟಕ್ಕೆ 2 ಸ್ಪೂನ್ ಇಟ್ಕೊಂಡಿದ್ದೆ, 2 ಸ್ಪೂನ್ ಹಾಕಿನಿ. ಒಂದು 5-6 ಮೆಣಸು, ಇಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಎಲ್ಲ ಗ್ರೈಂಡರ್ ಮಾಡ್ಕೊಂಡು ಬರೋಣ. ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು ಬೇಕಾಗುತ್ತೆ? ನೀರು ಸ್ವಲ್ಪ, ಒಂದು ಅರ್ಧ ಗ್ಲಾಸ್. ಈಗ ಶುಂಠಿ ಹಾಕ್ಕೊಂಡಿದ್ದೀನಿ. ಎಲ್ಲ ರುಬ್ಕೊಂಬಂದ್ಬಿಡೋಣ. ಇದು ನಿಂಬೆಹಣ್ಣು ಹಾಕ್ಕೊಂಬಿಡೋಣ ಇದಕ್ಕೆ. ಇವಾಗ ಅರ್ಧ ರುಬ್ಕೊಂಬಂದಿದ್ದೀನಿ, ಇನ್ನೂ ಸಣ್ಣಕ್ಕಾಗಬೇಕು, ನುಣ್ಣಗೆ ರುಬ್ಬೇಕದು. ಓಕೆ, ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀರಾ? ಹೌದು. ಎಷ್ಟು? 2 ನಿಂಬೆಹಣ್ಣು? 1 ನಿಂಬೆಹಣ್ಣು, ಇಲ್ಲಾಂದ್ರೆ ಹುಳಿ ಜಾಸ್ತಿ ಆಗುತ್ತೆ 2 ಹಾಕಿದ್ರೆ. ಹಾಂ, 1 ಹಾಕಿ. ಬೆಟ್ಟದ ನಲ್ಲಿಕಾಯಿ ಸ್ವಲ್ಪ ಒಗರು ಟೇಸ್ಟ್ ಇರುತ್ತೆ, ಅದಕ್ಕೆ ನಿಂಬೆಹಣ್ಣು ಹಾಕೋದು. ಇದಾಗಿದೆ. ಇವಾಗ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದು ಮಾಡಿಟ್ಕೊಂಡ್ರೆ ಇಡೀ ಮನೆ ಮಂದಿ ಕುಡಿಬೋದು 1 ವಾರದವರೆಗೂ. ಇನ್ನೂ ಜಾಸ್ತಿ ಮಾಡಿಟ್ಕೊಂಡ್ರೆ ನಿಮಗೆ ಇನ್ನೂ ಬರುತ್ತೆ ಚೆನ್ನಾಗಿ. ಸೀಸನ್ ಅಲ್ಲ, ಆರಾಮಾಗಿ ಮಾಡಿಟ್ಕೋಬೋದು ನೀವು. ಇವಾಗ ಏನು ಮಾಡಬೇಕು ಇದನ್ನ? ಇದಕ್ಕೆ ಹಾಕ್ಬಿಡೋಣ, ಮೋಲ್ಡ್ಗೆ ಹಾಕ್ಬಿಡೋಣ, ಐಸ್ ಇದಕ್ಕೆ. ಓಕೆ, 3 to 6 hours? ಹಾಂ, 6 ಅವರ್ಸಲ್ಲಿ ಆಗುತ್ತೆ. ಅವು ಕ್ಯೂಬ್ನ ಹಂಗೆ ನೀವು ಡೈಲಿ ಇಟ್ಕೋಬೋದು. ಆಮೇಲೆ 1 ಗ್ಲಾಸ್ ಉಗುರು ಬೆಚ್ಚ ನೀರು ಜಾಸ್ತಿ ಕಾಯಿಸ್ಕೋಬಾರ್ದು. ಇವಾಗ ಸೆಟ್ ಆಗೋಕೆ ಇಡೋಣ. ಅದು 6 ತಾಸು ಆಗಬೇಕು. ಆದಮೇಲೆ ಬೆಳಗ್ಗೆ ಯಾವ ಥರ ಮಾಡ್ಕೋಬೇಕಂದ್ರೆ 1 ಗ್ಲಾಸ್ ನೀರು ತೊಗೋಬೇಕು. ಅದು ಉಗುರು ಬೆಚ್ಚನ ನೀರಿರಬೇಕು, ಅದರಲ್ಲಿ 1 ಕ್ಯೂಬ್ ಹಾಕ್ಕೋಬೇಕು. ಆಮೇಲೆ ಹಾಗೇನೂ ಕುಡಿಬೋದು, ಇಲ್ಲ ಅಂದರೆ ಸೋಸ್ಕೊಂಡು ಕುಡಿಬೋದು. ಒಬ್ರೊಬ್ಬರಿಗೆ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಹಾಗೇನು ಕುಡೀರಿ, ಇಲ್ಲ ಅಂದರೆ ಇದು ಮಾಡ್ಕೊಂಡು ಕುಡೀರಿ ಸೋಸ್ಕೊಂಡು. ಯಾಕಂದ್ರೆ ಒಬ್ಬೊಬ್ಬರಿಗೆ ಬಾಯಿ ಸಿಕ್ಕರೆ ಇಷ್ಟ ಆಗಲ್ಲ, ಅದಕ್ಕೆ ಸೋಸ್ಕೊಂಡು ಕುಡೀರಿ. ಚೆನ್ನಾಗಿರುತ್ತೆ, ಹೆಲ್ದಿ ಡ್ರಿಂಕ್ ಇದು, ಎಲ್ಲರಿಗೂ ಒಳ್ಳೆಯದು. ಶುಗರ್, ಕೆಮ್ಮು, ನೆಗಡಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ರಾಮಬಾಣ ಇದ್ದಂಗೆ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗೂ ಒಳ್ಳೆಯದು, ಯಾಕಂದರೆ ಆಮ್ಲ ಜ್ಯೂಸ್ ಅಂತ ಅನ್ಕೊಂಡು ಮಾಡ್ಕೊಳ್ತಾರಲ್ಲ. ಹೌದು, ಅದಕ್ಕಿಂತ ಇದು ಸಖತ್ ಹೆಲ್ಪ್. ಹಸಿ ಅರಿಶಿನ ಇರುತ್ತೆ, ಶುಂಠಿ ಇರುತ್ತೆ, ಮೆಣಸು ಹಾಕಿರ್ತೀವಿ. ಚಳಿಗಾಲದಲ್ಲಂತೂ ತುಂಬಾ ಒಳ್ಳೆಯದು ಇದು. ಈ ಥರ ಕ್ಯೂಬ್ ಮಾಡಿಟ್ಕೊಂಡು ದಿನ 1 ಲೋಟ ಬಿಸಿನೀರು ಕಾಯಿಸ್ಕೊಂಡು ಬೆಳಗ್ಗೆ ಬಿಸಿನೀರು ಕುಡಿಯೋ ಬದಲು ಈ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಇವಾಗ ನೀವೆಲ್ಲ ನನಗೆ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗ್ತೀರಾ. ಆದರೆ ಇನ್ನೊಂದು ಹೈಪ್ ಅಂತ ಬಂದಿದೆ, ಅದನ್ನ ನೀವು ಮಾಡಿದರೆ ನನಗೆ ಹೆಚ್ಚಿಗೆ ಇನ್ನೂ ಪಾಯಿಂಟ್ಸ್ ಬರುತ್ತೆ. ನಾನು ಇನ್ನೂ ಹೆಚ್ಚಿಗೆ ಮಾಡಿ ತೋರಿಸ್ಬೋದು ನಿಮಗೆ. ಆ ಹೈಪನ್ನು ಮಾಡಿ ನಕ್ಷತ್ರ ಟೈಪಲ್ಲಿರುತ್ತೆ ಮೇಲ್ಗಡೆ, ಅದನ್ನು ಹೈಪ್. ಮುಂದಿನ ರೆಸಿಪಿ ನೆಲ್ಲಿಕಾಯಿ ಉಪ್ಪಿನಕಾಯಿ. ಅದೇ ಆಂಧ್ರ ಸ್ಪೆಷಲ್. ಆಂಧ್ರ ಸ್ಪೆಷಲ್ಲು ಅಂದರೆ ಅವರು ಉಸಿರಿಕಾಯಿ ಪಚ್ಚಡಿ ಅಂತಾರೆ. ಪಚ್ಚಡಿ ಅಂದರೆ ಉಪ್ಪಿನಕಾಯಿ ಚಟ್ನಿ ಪಚ್ಚಡಿ ಅಂತಾರೆ ಅವರು. ನಾವು ಉಪ್ಪಿನಕಾಯಿ ಅಂತೀವಿ. ಸೂಪರ್ ಅತ್ತೆ, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಸ್ಟೇ ಟ್ಯೂನ್ ಟು ಕುಸುಮಾಸ್ ಬ್ರಾಹ್ಮಣ್ ಕಿಚನ್. ಎಲ್ಲರಿಗೂ ಹರೇ ಶ್ರೀನಿವಾಸ. ಎಲ್ಲರಿಗೂ ಹರೇ ಶ್ರೀನಿವಾಸ.